ಈ ಕದನ ವಿರಾಮ ಜಾರಿಯಾಗೋದ್ರಲ್ಲಿ ಒಪ್ಪಂದದಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಪ್ರಮುಖವಾಗಿಂತ ಇದೆ. ಭಾಳ ಸರಳ. ಅವರೊಂದಷ್ಟು ಪಾತ್ರ ನಿರ್ವಹಿಸಿದ್ದಾರೆ. ಏನೀಗ ನಿರ್ವಹಿಸ್ಕೊಳ್ಳಿ, ಯಾರು ಬೇಡ ಅಂದವರು. ಸರಿ, ಅದಕ್ಕೆ ಕಾರಣ ಆಗಿದೆ. ಅದೇನೋ ಡ್ರಾಫ್ಟ್ ಅಂತೆ, ಆ ಡ್ರಾಫ್ಟನ್ನು ಹಾಕ್ಬಿಟ್ಟಿದ್ದಾನೆ ಆ ಪ್ರೈಮ್ ಮಿನಿಸ್ಟ್ರು ಜೋಕರ್ ಅಂತ. ಹಾಕೊಳ್ಳಿ ಬಿಡ್ರಿ ರೇ, ಯಾಕೆ ತಲೆ ಕೆಡ್ಸ್ಕೊತೀರಿ? ಏನದೇನಿದೆ ಹಾಕೊಳ್ಳಿ ಬಿಡಿ, ಏನಾಗ್ಬಿಡ್ತೀಗ ಹಾಕೊಂಡ್ರೆ ನಮಗೇನು ಹೋಗ್ಬೇಕು? ಹಾಕೊಳ್ಳಿ. ಕಾಂಗ್ರೆಸ್ನವರು ಮಾತ್ರ ನೋಡಿದ್ರ ವಿಶ್ವಗುರು ಮೋದಿ ಪೈಲ ಪಾಕಿಸ್ತಾನ ಮಾಡಿಬಿಡ್ತಲ್ಲ, ಇಂಡಿಯಾ ಮಾಡಲಿಲ್ವಲ್ಲ. ಕಾಂಗ್ರೆಸ್ನವ್ರಿಗೆ ನಿಮ್ಮ ಲೈಫಲ್ಲಿ ನಿಮಗೆ ದ್ರಾಕ್ಷಿ ಸಿಗಲ್ಲ, ನಿಮ್ಮ ಲೈಫಲ್ಲಿ ಸಿಕ್ಕಲ್ಲ. ನೀವು ಹಾರೋದು ಬಿಡೋದು ಇಲ್ಲ, ಚಂಗ್ ಅಂತ ಹಾರ್ತಾನೇ ಇರಿ, ನಿಮ್ಗೆ ಲೈಫಲ್ಲಿ ದ್ರಾಕ್ಷಿ ಸಿಕ್ಕಲ್ಲ. ಈ ಮನೋಸ್ಥಿತಿನಲ್ಲಿ ನಿಮ್ಮ ಪಕ್ಷ ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಬರ್ಕೊಟ್ಬಿಟ್ಟಿದ್ದೀನಿ ನಾನು. ನೀವು ನೆಗೆದು ಬಿದ್ದೋಗ್ಬಿಡ್ತೀರಿ, ಹೇಳ್ತೀನಿ ಇದೇ ಥರ ಆಗಿ 3 ಹೊತ್ತು ನಿಮ್ಗೆ ಇದೇ ಕೆಲಸ. ಯೋಗ್ಯತೆ ಇದ್ದಂಥ ಪಕ್ಷ ಆಗಿದ್ದಿದ್ರೆ ಮುಂಬೈಯಲ್ಲಿ ಇದೇ ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದಾಗ ಏನು ಉತ್ತರ ಕೊಟ್ರಿ? ಕತ್ತೆ ಕಾಯ್ತಾ ಇದ್ರ ಅವತ್ತು ಸರ್ಕಾರದಲ್ಲಿ? ಒಂದು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಅವತ್ತು. ಇವತ್ತು ಭಾರತ ಮಾಡಬೇಕಾಗಿತ್ತು. ಏನಕ್ಕೆ ಮಾಡಬೇಕು ಅಂತ ನಾನು ಕೇಳೋದು. ಮತ್ತು ಯಾರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನೋದನ್ನು ನಾನು ಹೆಂಗ್ರಿ ಡಿಸೈಡ್ ಮಾಡಲಿ? ಅದು ನಮ್ಮ ಆಯ್ಕೆ. ಅದು ನನ್ನ ಆಯ್ಕೆನೇನ್ರಿ? ಅದು ಜಗಳ ಆಡ್ತಿರೋ ಪಾರ್ಟಿಗಳು ಡಿಸೈಡ್ ಮಾಡ್ಕೋಬೇಕು. ಕಾಮನ್ ಸೆನ್ಸ್ ಇಲ್ಲದೆ ಇರೋ ಕಾಂಗ್ರೆಸ್ ಇಷ್ಟಿಷ್ಟು ವರ್ಷ ಆಡಳಿತ ನಡೆಸಿದಾರಂತೆ, ಇಷ್ಟಿಷ್ಟು ವರ್ಷ ವಿದೇಶಾಂಗ ನೀತಿಯನ್ನು ನಿಭಾಯಿಸ್ಬಿಟ್ಟಿದಾರಂತೆ. ಕಮಾನ್, ತಲೆನಲ್ಲಿ ಸಗಣಿ ಇದೆ ಅನ್ನೋದನ್ನಾರು ಪ್ರೂವ್ ಮಾಡಿ ಹೋಗಲಿ. ಇದು ಪಾಕಿಸ್ತಾನದ ಪಾತ್ರ ಅಲ್ಲ, ಇದು ಚೈನಾ ಪಾತ್ರ. ಚೈನಾಗೆ ತಾನು ಹೇಳಿದ ಒಂದು ದೇಶ ಬೇಕಿತ್ತು. ತಾನು ಹೇಳಿದಂತೆ ಇರಾನ್ ಕೇಳುತ್ತೆ ಅನ್ನೋದು ಅದಕ್ಕೆ ಗೊತ್ತಿದೆ. ಹೌ ಡಸ್ ಚೈನಾ ಬೈ ಆಯಿಲ್ ಫ್ರಮ್ ಇರಾನ್? ಇರಾನ್ನಿಂದ ಚೈನಾ ಆಯಿಲನ್ನು ಹೆಂಗೆ ಖರೀದಿ ಮಾಡುತ್ತೆ? ಯುನೈಟೆಡ್ ನೇಷನ್ಸ್ದು ಸ್ಯಾಂಕ್ಷನ್ಸ್ ಇದೆ, ವಿವಿಧ ದೇಶಗಳ ಎಂಬಾರ್ಗೋ ಇದೆ. ಹೇಗೆ ಖರೀದಿ ಮಾಡುತ್ತೆ? ಹೈಯೆಸ್ಟ್ ಆಯಿಲನ್ನು ಖರೀದಿ ಮಾಡುತ್ತೆ. ಹೇಗೆ ಮಾಡುತ್ತೆ? ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸಲ್ಲಿ ಸಿಕ್ಕಾಕೊಳ್ಳದೆ ಖರೀದಿ ಮಾಡುತ್ತೆ. छोटे ಪೋಟೆ ಬ್ಯಾಂಕ್ಗಳ ಮೂಲಕ ಚೈನಾನಲ್ಲಿ ಅಂತಾರಾಷ್ಟ್ರೀಯ ಅರ್ಥವ್ಯವಸ್ಥೆ ಒಳಗಡೆ ಇಲ್ಲದೆ ಇರೋ ಬ್ಯಾಂಕ್ಗಳ ಮೂಲಕ ಹಣ ಪುಷ್ ಮಾಡ್ಕೊಂಡು ಖರೀದಿ ಮಾಡ್ಕೋತಾರೆ. ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಚೈನಾದು ಇರಾನ್ನಲ್ಲಿರೋವಂಥದ್ದು. ಗೊತ್ತಿತ್ತು ಚೈನಾಗೆ ನನ್ನ ಮಾತು ಕೇಳುತ್ತೆ ಇರಾನ್ ಅಂತ. ಒಂದು ಸ್ವಲ್ಪ ದಿನ ಬಿಟ್ಟರು ಚೈನೀಸು ಅಮೇರಿಕದವ್ರಿಗೆ ಒಂದು ಸ್ವಲ್ಪ ಅರ್ಧ ಮೀಸೆ ಕತ್ತರಿಸ್ಕೊಳ್ಳಿ ಅಂತ. ಹಾಂ, ದೀಸ್ ಆರ್ ಆಲ್ ಪಾಲಿಟಿಕ್ಸ್ ಪ್ಲೇಡ್ ಎಟ್ ಎ ವೆರಿ ಡಿಫ್ರೆಂಟ್ ಲೆವೆಲಲ್ಲಿ. ಚೈನಾ ಹೇಗೆ ಅಮೇರಿಕಾ ಯುರೋಪ್ದು ಅರ್ಧ ಮೀಸೆ ಕತ್ತರಿಸ್ಕೊಳ್ಳಿ ಇರುವಂಥ ಯುಕ್ರೇನನ್ನು ಬಿಟ್ಕೊಂಡಿದ್ದಾರೋ, ರಷ್ಯಾನ್ ಎತ್ತಿ ಪುಟಿನ್ ಈಸ್ ಎ ಗುಡ್ ಫೆಲೋ, ಐ ಆಮ್ ಎ ಗುಡ್ ಫ್ರೆಂಡ್ ಆಫ್ ಪುಟಿನ್, ಈಸ್ ಎ ಗುಡ್ ಫೆಲೋ ಅಂದ್ಕೊಂಡು ಇವ್ರು ಹೆಂಗೆ ಓಡಾಡ್ತಿದ್ದಾರೋ ಅವರು ಅದೇ ಮಾಡಿದ್ರು. ಈಗ ಇವ್ರಿಗೆ ಯಾರು ಶಸ್ತ್ರಾಸ್ತ್ರ ಪೂರೈಕೆದಾರರು 50% ಟ್ರಂಪ್ ಸಾಹೇಬ ಹಾಕಕ್ಕೆ? ಚೈನಾ. ಹಾಕಿಪ್ಪ ನೋಡ್ತೀನಿ, ಅದೇನು ಹಾಕ್ತೀರಿ ನೀವು 50% ಚೈನಾ ಮೇಲೆ ಶಸ್ತ್ರಾಸ್ತ್ರ ಪೂರೈಕೆದು? ನಾನು ನೋಡಬಿಡ್ತೀನಿ. ಅದು ಹಾಕಿ ಮುಂದಿನ ತಿಂಗಳು ಚೈನಾಗೆ ಹೋಗ್ಬಿಟ್ಟು ಮಂಡಿ ಊರು ಬರ್ತಿದ್ರೆ ನೋಡಿ ಈ ಪಾರ್ಟಿ, ಅವ್ರೇನಾದ್ರು ಆಫರ್ ಕೊಟ್ಟರೆ 4 ಬಿಸ್ನೆಸ್ ಡೀಲ್ದು ಈ ಪಾರ್ಟಿ ಹಂಗೆ ಚೈನಾಗೆ ಬಂದ್ಬಿಡುತ್ತೆ. ಮಾತೆತ್ತಿದ್ರೆ ಬಿಸ್ನೆಸ್ಸು, ಮಾತೆತ್ತಿದ್ರೆ ಡೀಲು ಅನ್ನೋರು ಜನನಾಯಕರು ಹೆಂಗ್ರಿ ಆಗ್ತಾರೆ? ಜನನಾಯಕರು ಹೆಂಗೆ ಆಗ್ತಾರೆ? ವ್ಯಾಪಾರಿಗಳವರು. ಅದಕ್ಕೆ ಹೇಳ್ತಿರೋದು, 2 ವ್ಯಾಪಾರದವರು. ಚೈನಾನು ವ್ಯಾಪಾರಿ, ಇಡೀ ಪ್ರಪಂಚದ ಜೊತೆ ವ್ಯಾಪಾರ ಇಟ್ಕೊಂಡು ಕೂತಿದೆ ಅದು. ಅಮೆರಿಕಾನು ಈಗ ವ್ಯಾಪಾರಿಯ ನೇತೃತ್ವದಲ್ಲಿದೆ. ಇವರಿಬ್ಬರ 2 ವ್ಯಾಪಾರಿಗಳ ಮಧ್ಯೆ ಯಾರಿರಬೇಕು? ದಳ್ಳಾಳಿ ಇರಬೇಕು. ದಳ್ಳಾಳಿ ಯಾರು? ಪಾಕಿಸ್ತಾನ. ಬಹಳ ಸರಳ. ಚೈನಾ ಗೊತ್ತಿಲ್ವಾ ಕತೆ? ಈಗ ಟೀಕೆ ಅಂತೆ ಅದಂತೆ ಇದ್ದಂತೆ. ನಮ್ಮ ಕಾಂಗ್ರೆಸ್ನವ್ರು ಬುದ್ಧಿ ಇಲ್ಲ, ಅವರು ಅದನ್ನು ಅದನ್ನೇ ಏನು ಮಾಡ್ತಿದ್ದಾರೆ, ಇದೇನು ಮಾಡ್ತಿದ್ರು. ನೀವೇನು ಮಾಡ್ತಿದ್ರಿ? ಕತೆ ಕಾಯ್ತಾ ಇದ್ದೀರಾ? ಬಾಂಬೆಲಾದಾಗ ಉದ್ಧಾರ ಆಗಲ್ಲ ಇವ್ರುಗಳು, ಎಂದೆಂದಿಗೂ ಉದ್ಧಾರ ಆಗಲ್ಲ ಕಾಂಗ್ರೆಸ್ನವ್ರು. ನಾವು ಹುಟ್ಟಿರೋದೇ ಆಡಳಿತ ನಡೆಸೋಕ್ಕೆ, ನಾವು ಹುಟ್ಟಿರೋದೇ ಅಧಿಕಾರ ನಡೆಸೋಕ್ಕೆ, ನಾವು ಹುಟ್ಟಿರೋದೇ ಮಂತ್ರಿಗಳಾಗಿರೋಕ್ಕೆ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀರಿ. ಅವೆಲ್ಲ ಸತ್ತೋಯ್ತು ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಅನ್ಲೆಸ್ ಯು ಬಿಲ್ಡ್ ಯುವರ್ ಪಾರ್ಟೀಸ್ ಪ್ರಾಪರ್ಲಿ. ಈ ಥರದ ಸ್ಟೇಟ್ಮೆಂಟಿಂದ ಓಟ್ ಬರುತ್ತೇನ್ರಿ ನಿಮಗೆ ಕಾಂಗ್ರೆಸ್ನವ್ರಿಗೆ? ದಿನ ಬೆಳಗಾದರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊತಿರಲ್ಲ, ಪುಕ್ಕಟ್ಟೆ ಮೈಕ್ ಸಿಕ್ಕತ್ತೆ, ವೇದಿಕೆ ಇದೆ ಅಂದ್ಬಿಟ್ಟು. ಆ 4-5 ಲೀಡರ್ಗಳಿಗೆ ಬೇರೆ ಕೆಲಸವಿಲ್ಲ ನಿಮ್ಗಳಿಗೆ. ಎಸ್,
ಆಗಿದ್ದೇನೀಗ ಆಯಿಲ್ ಮಾರ್ಕೆಟ್ ಡಮಾರ್ ಆಯಿತು. ಇವತ್ತು ಆಯಿಲ್ ಮಾರ್ಕೆಟ್ ಏನೋ $92 $93 ಬಂದು ಕೂತಿದೆ. ಓಕೆ, ಎಲ್ಲಿಗೆ ಬರ್ಬೋದು? ಎಲ್ಲರೂ ಹೇಳ್ತಿದ್ದಾರೆ ಪ್ರೀ ಈ ಯುದ್ಧಕ್ಕೇನಿತ್ತು ವಿಚ್ ಈಸ್ ಬಿಲೋ 50 ಆರ್ ಬಿಟ್ವೀನ್ 50-55 ರೀಜನಲ್ಲಿ ಆ ಪ್ರದೇಶದಲ್ಲಿ ಏನಿತ್ತು ಆಯಿಲ್ ಬೆಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ 80ಕ್ಕೆ ಬಂದರೆ ಜಾಸ್ತಿ ಅಂತಾರೆ. ಸೊ $30 $25 ಎಕ್ಸಸ್ ಆಯಿತು. ಒಂದು ಬ್ಯಾರಲ್ಗೆ $1 ಹಾರ್ಮೂಸಲ್ಲಿ ಹಫ್ತಾ ವಸೂಲಿ ಮಾಡ್ತಾರಂತೆ. ಒಂದು ಬ್ಯಾರಲ್ಗೆ $1 ಅಂದರೆ ಒಂದು ಹಡಗು 500,000 500,000 ಬ್ಯಾರಲ್ಸ್ ಕ್ಯಾರಿ ಮಾಡಿದ್ರೆ ಅಷ್ಟು ದುಡ್ಡು ಇಡು $1 ಥರ. $500,000 ಇಡು ಕೆಳಕ್ಕೆ ಅಂತ. $500,000 ಅಂದರೆ ಇಂಡಿಯನ್ ಕರೆನ್ಸಿನಲ್ಲಿ ಇವತ್ತಿರೋ ರೂಪಾಯಿ ಬೆಲೆನಲ್ಲಿ 4,000 ಕೋಟಿ, 4,000ಗಿಂತ ಸ್ವಲ್ಪ ಜಾಸ್ತಿ. ಇದು ಕತೆ ಯುದ್ಧದಿಂದ ಆಗಿರೋದು. ಕಾಂಗ್ರೆಸ್ ಇತ್ತಿದ್ರೆ ಇನ್ನು ಚೇಂಜ್ ಮಾಡಿಬಿಡ್ತಿದ್ರಾ? ನಿಮ್ಮನ್ನು ಏನು ಅಮೇರಿಕದ ಅಧ್ಯಕ್ಷ ತನ್ನ ವಿಮಾನನೇ ಕಳಿಸ್ಕೊಟ್ಬಿಡ್ತಿದ್ದ ಡೆಲ್ಲಿಗೆ. ಕರ್ಕೊಂಬಪ್ಪ ಲೀಡರ್ ಇಂಡಿಯಾನವ್ರನ್ನ ಸ್ವಲ್ಪ ಸಮಾಧಾನ ಮಾಡಿಬಿಡೋಣ ಎಲ್ಲನೂ ಅಂತ ಸುಮ್ಮನೆ ಬುರುಡೆ ಬಿಡ್ತಾರೆ ಕೂತ್ಕೊಂಡು. ನೋಡೋಣ ಮುಂದಕ್ಕೆ. ಎಸ್, Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಭಾರತವು ಅಮೆರಿಕ ಇರಾನ್ ಕದನ ವಿರಾಮವನ್ನು ಸ್ವಾಗತ ಮಾಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಶ್ವತ ಶಾಂತಿಗಾಗಿ ಆಶಿಸಿದೆ. ಆದರೆ ಇರಾನ್ನಲ್ಲಿರುವ ಭಾರತೀಯ ನಾಗರಿಕರಿಗೆ ತಕ್ಷಣ ದೇಶ ತೊರೆಯುವಂತೆ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸಭೆ ನಡೆಸಿದರು. ಇಂಡಿಯಾ ನಾನು ಭಾಳ ಇಂಪಾರ್ಟೆಂಟು ಅಂತ ಭಾಳ ಸರಿ ಪೋಸ್ಟ್ ಕೊಡುತ್ತೆ. ನಾನು ಇದನ್ನು ಹಿಂದೆನೂ ಹೇಳಿದ್ದೀನಿ. ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಕೆಲವರು ಇದ್ದಾರೆ ಪುಂಗಿ ಊದೋ ಗಿರಾಕಿಗಳು. ಅವರು ಹಂಗೇ ಪುಂಗಿ ಊದೋದು ಅದನ್ನು ಏನೋ ನಾವು ಭಾಳ ಇಂಪಾರ್ಟೆಂಟು ಅಂತ. ಇಂಡಿಯಾ ಸ್ಟ್ರಾಟಜಿಕಲಿ ಅನಿವಾರ್ಯವಾಗುವಂತಹ ಸ್ಥಿತಿಯನ್ನು ತಲುಪೇ ಇಲ್ಲ ನಾವಿನ್ನೂ. ಲೆಟ್ ಅಸ್ ಬಿ ಸಿನ್ಸಿಯರ್. ಆ ಕಡೆಗೆ ವರ್ಕ್ ಮಾಡೋಣ, ಆ ಕಡೆ ಕೆಲಸ ಮಾಡೋಣ. ನಾನು ಮಾಡೋದು ಬಾರ್ದು ಅಂತ ಹೇಳ್ತಿಲ್ಲ, ಮಾಡಲೂಬೋದು, ಮಾಡ್ತಾನೂ ಇದ್ದೀವಿ ಅಂತಲೂ ಅಂದ್ಕೊಳ್ಳೋಣ. ಬೇಕಾದರೆ ನಾವು ಆ ಭ್ರಮೆಗೆ ಬರಬಾರ್ದು. ನಾನು 50 ದೇಶಕ್ಕೆ ಹೋದ ತಕ್ಷಣ ಅಲ್ಲಿ 16 ಅವಾರ್ಡು ಕೊಟ್ಟು ನನ್ನನ್ನು ಮಾತಾಡಿಸಿದ್ರು, ಚೆನ್ನಾಗಿ ಇದು ಮಾಡಿಕೊಂಡ್ರು, ನೋಡಿಕೊಂಡ್ರು, ನನ್ನನ್ನು ಹೊಗಳಿದ್ರು, ಇದು ಮಾಡಿದ್ರು ಅನ್ನೋ ಕಾರಣಕ್ಕೆ ನಾನು ಸ್ಟ್ರಾಟಜಿಕಲಿ ಭಾಳ ಕ್ರಿಟಿಕಲ್ ಫೆಲೋ ಆಗಿದ್ದೀನಿ ದೇಶವಾಗಿ ಅಂತ ಅನ್ಕೋಬಾರ್ದು. ನಾನು ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದಂಥ ಬ್ರಿಟನ್ನೇ ಇವತ್ತು ಸ್ಟ್ರಾಟಜಿಕ್ಕಾಗಿ ಯಾರು ಕನ್ಸಿಡರ್ ಮಾಡಲ್ಲ. ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನು ಹೆದರಿಸಿದ್ದ ಜರ್ಮನಿನೇ ಇವತ್ತು ಸ್ಟ್ರಾಟಜಿಕ್ಕಾಗಿ ಯಾರು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಇವತ್ತಿಂದು ಎಲ್ಲ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಸುಮ್ಮನೆ ನಮ್ಮಲ್ಲಿ ಶಾಂತಿಗಾಗಿ ನಾವು ಎಂದೂ ಬಯಸ್ತೀವಿ. ಸರಿಯಪ್ಪ, ಗೊತ್ತು, ಸುಮ್ಮನೆ ಇರ್ರಪ್ಪ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ನಾವು ಸುಮ್ಮನೆ ನಮ್ಮ ಹಣೆ ಬರಹ ಹೇಗಿದೆ? ಕರ್ನಾಟಕದ ಹಣೆ ಬರಹ ಇದ್ದಂಗೆ ಎಲ್ಲರ ಕಡೆಯಿಂದನೂ ಒದಿಸ್ಕೊಳ್ಳೋದು ನಾವು ಕರ್ನಾಟಕದವರು. ಯಾರ ಕಡೆಯಿಂದನೂ ನೋಡಿಬೇಕಾರೆ ನಾವು ಒದಿಸ್ಕೊಳ್ಳೋದೇ ನಮಗೆ ಕೆಲಸ ಕರ್ನಾಟಕದವ್ರಿಗೆ. ನಮ್ಮೂರಿಗೆ ಬಂದು ನಮ್ಮ ಮೇಲೇ ಏನ ಅಂತ ನಮಗೆ ಹೊಡಿತಾರೆ ಬೇಕಾರೆ. ಅವ್ರು ಯಾರೋ ಒಬ್ಬ ಬಂದ್ಬಿಟ್ಟು ಕಾಗ್ದ ಬರೀತಾನೆ, ಭಾಷೆ ನೋಡು ಅಂತಾನೆ. ಇನ್ನೊಬ್ಬ ಬಂದು ಯಾಕರ್ತೆ ಅಂತಾನೆ ಇನ್ನೊಬ್ಬ ಬೇಕಾರೆ. ಅವನೇ ನಾವೇ ಒದಿಸ್ಕೋಬೇಕು ಇಲ್ಲಿ ಕರ್ನಾಟಕದವ್ರು. ನಮ್ಮ ಹಣೆ ಬರಹ ಅದು ಸೇಮ್. ಇಂಡಿಯಾ ಹಣೆ ಬರಹ ಒದಿಸ್ಕೋಬೇಕು ಎಲ್ಲರ ಕೈಲೂ. ನೀವು ಸೇಮ್ ಎಲ್ಲರೂ ಒದಿತಾರೆ. ಯಾಕೆ ಎಂದರೆ ನಿಮಗೆ ಒದ್ದರೆ ನಿಮ್ಮ ರಕ್ಷಣೆಗೆ ಬರೋಕ್ಕೆ ಯಾರೂ ಇಲ್ಲ, ಕೇಳೋರಿಲ್ಲ, ಯಾರೂ ಇಲ್ಲ ನಿಮ್ಮ ರಕ್ಷಣೆಗೆ ಬರೋಕ್ಕೆ. ಒದ್ರೆ ಜೋರಾಗಿ ನಿಮಗೆ ಆ ಪರಿಸ್ಥಿತಿ. ಈಗ GCC ಕಂಟ್ರಿಗಳು ಏನು ಮಾಡ್ತಾರೆ ನೋಡೋಣ. ಅಂದರೆ ಆ UAE ಕಂಟ್ರಿಗಳು ಇವರೆಲ್ಲ ಏನು ಮಾಡ್ತಾರೆ? ಯಾಕಂದರೆ ಅವ್ರಿಗೆಲ್ಲ ಬದುಕಿನ ಪ್ರಶ್ನೆ ನಾಳೆ. ಸೌದಿ ಅರೇಬಿಯಾ ಏನು ಮಾಡುತ್ತೆ ನೋಡೋಣ. ಸೌದಿ ಅರೇಬಿಯಾ ಇರಾನ್ಗೆ ಆಗಲ್ಲ, ಹತ್ತಿದ್ದು ಹರಿಯಲ್ಲ ಇಬ್ಬರಿಗೂ. ಈಗ ಅವ್ರ ಮೇಲೆಲ್ಲ ದಾಳಿ ಮಾಡಿ ಅವ್ರನ್ನೆಲ್ಲ ಹಾಳು ಮಾಡಾಯಿತು. ಅಮೇರಿಕಾ ಏನೋ ಹಂಗೆ ಸೈಲೆಂಟಾಗಿ ಹಾಕ್ಬಿಟ್ಟು ಈಗ ಒಂಚೂರು ನೆಕ್ಕೊಂಬಿಟ್ಟು ಹೊರಟುಬಿಡ್ತು ಸೈಡ್ಗೆ. ಈಗ ಅವ್ರೇನು ಮಾಡಬೇಕು ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ ನಾಳೆ ಇದು ಯಾವ ರೂಪ ಪಡೆಯುತ್ತೆ ಅಂತ. ಅವ್ರು ಈಗ ರಿಯಾಕ್ಟ್ ಮಾಡ್ತಾರೆ. ಒಂದಂತೂ ನಿಜ, ಅಮೆರಿಕಾನ ನಂಬಿ ಮುಂದಕ್ಕೆ ಹೆಜ್ಜೆ ಹಾಕುವವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಸಂದೇಶ ಬಂದ್ಬಿಡಬಹುದು ಇದರಿಂದ. ನಂಬಬಾರ್ದು. ಇವ್ರನ್ನ ನಂಬಿದ್ರೆ ಡೇಂಜರು. ನಡುವಲ್ಲಿ ಕೈ ಬಿಟ್ಬಿಡ್ತಾರೆ. ಅವ್ರು ನಡುವಲ್ಲಿ ಕೈ ಬಿಡೋ ಗಿರಾಕಿಗಳೇ ಅವರು. ಅವ್ರದ್ದಾದ ಮೇಲೆ ಅವ್ರದ್ದು ಮುಗೀತು. ಅವ್ರದ್ದು ಎಸ್.